ಯುಗಾದಿ ಹಬ್ಬಕ್ಕೆ ತುಂಬಾನೇ ಗ್ರ್ಯಾಂಡ್ ಅಂಡ್ ಟ್ರೆಡಿಷನಲ್ ಲುಕ್ ಕೊಡೋ ಅಂತ ತುಂಬಾನೇ ಮುದ್ದಾಗಿರೋ ಅಂತ ಕುರ್ತಾ ಸೆಟ್, ಅದು ಕೂಡ ಸ್ಟಾರ್ಟಿಂಗ್ ಪ್ರೈಸ್ 600 ರೂಪಾಯಿಂದ. ಬನ್ನಿ. ನಮಸ್ಕಾರ ಕೃಷಕ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ರು? ಇವತ್ತಿನ ವಿಡಿಯೋದಲ್ಲಿ ಹೆಂಗಿದ್ರು ಯುಗಾದಿ ಹಬ್ಬ ತುಂಬಾನೇ ಹತ್ರ ಇದೆ. ಸೊ ಯಾಕೆ ನಮ್ಮ ಹುಡುಗಿರಿಗೆ ತುಂಬಾನೇ ಗ್ರ್ಯಾಂಡ್ ಅಂಡ್ ಟ್ರೆಡಿಷನಲ್ ಲುಕ್ ಕೊಡೋ ಅಂತ ತುಂಬಾನೇ ಚೆನ್ನಾಗಿರೋ ಅಂತ ಕುರ್ತಾ ಸೆಟ್ನ ನಾನು ರಿವ್ಯೂ ಮಾಡಬಾರ್ದು, ಅದರಿಂದ ನಿಮಗೂ ಯೂಸ್ಫುಲ್ ಆಗುತ್ತೆ ಹಬ್ಬಕ್ಕೆ ಉಡ್ಲಿಕ್ಕೆ ಅಂತೇಳಿ ನಾನು ಇವತ್ತು ಮಿಂತ್ರಾದಿಂದ ಸ್ಟಾರ್ಟಿಂಗ್ ಫ್ರಮ್ 620 ರೂಪಾಯಿಂದ ಸ್ಟಾರ್ಟ್ ಆಗುವಂಥ ಕುರ್ತಾ ಸೆಟ್ನ ತರಿಸಿದ್ದೀನಿ. ತುಂಬಾನೇ ಚೆನ್ನಾಗಿದ್ದಾವೆ, ಒಂದೊಂದು ತುಂಬಾನೇ ಡಿಫ್ರೆಂಟ್ ಪ್ಯಾಟರ್ನ್ ಇದೆ. ತಡ ಮಾಡ್ದೇನೆ ಬೇಗ ನೋಡೋಣ ಬನ್ನಿ. ಮೊದಲನೇದಾಗಿ ಈ ಒಂದು ಕುರ್ತಾ ಸೆಟ್ನ ಓಪನ್ ಮಾಡೋಣ. ಈ ಒಂದು ಕುರ್ತಾ ಸೆಟ್ ತುಂಬಾನೇ ನ್ಯೂಟ್ರಲ್ ಕಲರ್, ಅಂದರೆ ಪೀಚ್ ಕಲರಲ್ಲಿ ಇದೆ. ಇದು ಸ್ವಲ್ಪ ಲೈಟ್ ಕಲರಲ್ಲಿ, ಬಟ್ ತುಂಬಾನೇ ಚೆನ್ನಾಗಿದೆ. ಒಂದೇ ನಿಮಿಷ ಓಪನ್ ಮಾಡಿಬಿಡ್ತೀನಿ. ನೋಡಿ, ಈ ಒಂದು ಕುರ್ತಾ ಸೆಟ್ ಈ ಥರ ಇದೆ. ಟಾಪ್ ಬಂದ್ಬಿಟ್ಟು ಈ ಥರ ಶಾರ್ಟ್ ಕುರ್ತಿ ಥರ ಬರುತ್ತೆ. ಇದ್ರ ಮೇಲ್ಗಡೆ ನಿಮಗೆ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಎಂಬ್ರಾಯ್ಡ್ರಿ ವರ್ಕ್ ಮಾತ್ರ ಸಖತ್ತಾಗಿದೆ, ನೋಡ್ಬೋದು. ಇಲ್ಲಿ ನೆಕ್ ಹತ್ರ ರೌಂಡ್ ನೆಕ್ ಇದೆ, 3/4 ಸ್ಲೀವ್ ಇದೆ. ಸ್ಲೀವ್ಸ್ ಮೇಲ್ಗಡೆನೂ ನಿಮಗೆ ಇಲ್ಲಿ ಸ್ವಲ್ಪ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ನೋಡಿ, ಈ ಥರ ಇದೆ. ಕಂಪ್ಲೀಟ್ ವಿಸ್ಕಾಸ್ ರೇಯಾನ್ ಫ್ಯಾಬ್ರಿಕ್ ಇದು. ನಾನು ತರಿಸಿರೋಂಥದ್ದು ಎಸ್ ಸೈಜ್, ಸ್ಮಾಲ್ ಸೈಜ್ ತರಿಸಿದ್ದೀನಿ. ಆ್ಯಂಡ್ ಇದಕ್ಕೆ ಒಂದು ದುಪ್ಪಟ್ಟ ಬಂದಿದೆ. ಆ ದುಪ್ಪಟ್ಟ ಎಕ್ಸ್ಟ್ರಾ ಒಂದು ಸೇಫ್ಟಿ ಪಿನ್ ಕೊಟ್ಟಿದ್ದಾರೆ ಇದ್ರ ಜೊತೆಗೆ. ದುಪ್ಪಟ್ಟಾಗೆ ಈ ಥರ ಇದೆ ದುಪ್ಪಟ್ಟ. ಕಲರ್ ಮಾತ್ರ ತುಂಬಾನೇ ಏನು ಕಾಮನ್ ಕಲರ್ ಅಂತ ಹೇಳ್ಬೋದು, ಯಾಕಂದರೆ ಪೀಚ್ ಕಲರ್ ಎಲ್ಲರ ಮೇಲೂ ಸೂಟ್ ಆಗುತ್ತೆ, ಆಲ್ಮೋಸ್ಟ್ ಚೆನ್ನಾಗೇ ಕಾಣಿಸುತ್ತೆ. ಈ ದುಪ್ಪಟ್ಟ ತುಂಬಾನೇ ಹೆಂಗೆ, ಒಂದೇ ನಿಮಿಷ ಕೊಡಿ. ನೋಡಿ, ಈ ಒಂದು ವೇಲ್ ಮೇಲ್ಗಡೆ ಅಥವಾ ದುಪ್ಪಟ್ಟ ಮೇಲ್ಗಡೆ ಕಂಪ್ಲೀಟ್ ಈ ಥರ ಗೋಲ್ಡನ್ ಸ್ಟ್ರಾಪ್ ಇದೆ. ನೋಡಿ, ಈ ಥರ ಉದ್ದ ಓಕೆ, ಉದ್ದ ಚೆನ್ನಾಗಿದೆ, ಶಾರ್ಟ್ ಏನಿಲ್ಲ, ಉದ್ದ ಇದೆ. ಆ್ಯಂಡ್ ಅಗಲ ಕೂಡ ಚೆನ್ನಾಗಿದೆ. ಸೊ ದುಪ್ಪಟ್ಟ ಈ ಥರ ಇದೆ. ಕಲರ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದ್ರದ್ದು ಪ್ಯಾಂಟು ಶರಾರಾ ಪ್ಯಾಂಟ್ ತೋರಿಸ್ತೀನಿ ರೀ. ನೋಡಿ, ಈ ಒಂದು ಪ್ಯಾಂಟಿಂದನೇ ನನಗೆ ಆ್ಯಕ್ಚುಲಿ ಈ ಕುರ್ತಾ ಸೆಟ್ ಇಷ್ಟ ಆಗಿದ್ದು. ಪ್ಯಾಂಟ್ ಯಾವ ಥರ ಇದೆ ನೋಡಿ, ಶರಾರಾ ಪ್ಯಾಂಟ್ 2 ಲೇಯರಲ್ಲಿ ಬರುತ್ತೆ ನಿಮಗೆ. ಇಲ್ಲೊಂದು ಬರುತ್ತೆ, ಇಲ್ಲೊಂದು ಬರುತ್ತೆ. ಆ್ಯಂಡ್ ಲುಕ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ವಿಯರ್ ಮಾಡಿಬಿಟ್ಟು ನೋಡೋಣ. ಆ್ಯಕ್ಚುಲಿ ನಾನು ತರಿಸಿರೋಂಥದ್ದು ಎಸ್ ಸೈಜ್. ಇದ್ರ ಪ್ರೈಸ್ ಬಂದುಬಿಟ್ಟು 937 ರೂಪಾಯಿ. ತುಂಬಾ ಚೆನ್ನಾಗಿದೆ ಇದ್ರ ಲುಕ್. ಒಂದ್ಸರ್ತಿ ವಿಯರ್ ಮಾಡಿಬಿಟ್ಟು ನೋಡೋಣ, ಕೊಡ್ತಿರೋ ಪ್ರೈಸಿಗೆ ವರ್ತ್ ಇದೆಯಾ, ಈ ಫ್ಯಾಬ್ರಿಕ್ ಹೇಗೆ ಅನಿಸುತ್ತೆ, ಫಿಟ್ಟಿಂಗ್ ಯಾವ ಥರ ಬರುತ್ತೆ ಎಲ್ಲ ನೋಡೋಣ ಬನ್ನಿ. ನೋಡಿ, ಈ ಒಂದು ಕುರ್ತಾ ಸೆಟ್ದು ಓವರಾಲ್ ಲುಕ್ ಯಾವ ಥರ ಬರ್ತಾ ಇದೆ. ಪ್ಯಾಂಟ್ ನೋಡಿ ಯಾವ ಥರ ಇದೆ. ಆ್ಯಂಡ್ ಟಾಪ್ ಮೇಲ್ಗಡೆ ನೋಡಿ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ದುಪ್ಪಟ್ಟ ಸ್ವಲ್ಪ ಶಾರ್ಟ್ ಆಯಿತು ಅಂತ ನನಗೆ ಅನಿಸ್ತಾ ಇದೆ. ಓವರಾಲ್ ಲುಕ್ ಈ ಥರ ಬರ್ತಾ ಇದೆ. ಐ ಥಿಂಕ್ ನನಗೆ ಫಿಟ್ಟಿಂಗ್ ನೋಡ್ತಾ ಇದ್ರೆ ನಾನು ಇನ್ನೊಂದು ಸ್ವಲ್ಪ ಸ್ಮಾಲ್ ಸೈಜ್ ತರಿಸ್ಬೇಕಿತ್ತು. ಸ್ಮಾಲ್ ತರಿಸಿದ್ದೀನಿ, XS ತರಿಸ್ಬೇಕಿತ್ತು, ಯಾಕಂದರೆ ಇಲ್ಲೂ ಲೂಸ್ ಆಗ್ತಿದೆ. ಆ್ಯಂಡ್ ಲೆಂತ್ ಕೂಡ ಜಾಸ್ತಿ ಆಗ್ತಿದೆ ಪ್ಯಾಂಟಲ್ಲಿ ನೋಡ್ತಿರ್ಬೋದು ನೀವಿಲ್ಲಿ. ಸೊ ಫಿಟ್ಟಿಂಗ್ ಇನ್ನೊಂದು ಸ್ವಲ್ಪ ಫಿಟ್ಟಿಂಗ್ ಚೆನ್ನಾಗಿ ಬಂದಿದ್ರೆ ಈ ಒಂದು ಫ್ಲೇರ್ಸ್ ಏನಿದೆಯಲ್ಲ ಅದು ಇನ್ನೂ ಸಖತ್ತಾಗಿ ಕಾಣಿಸೋದು. ಸೊ ಐ ಥಿಂಕ್ ನಾನು XSಗೆ ಹೋಗಬೇಕಿತ್ತು, S ತಗೊಂಡಿದ್ದೀನಿ. ಸೊ ಹಾಗಾಗಿ ಓವರಾಲ್ ಒಪಿನಿಯನ್ ಈ ಕುರ್ತಾ ಸೆಟ್ದು ಹೇಳಬೇಕಂದ್ರೆ ನನಗೆ ದುಪ್ಪಟ್ಟ ಶಾರ್ಟ್ ಅನ್ನಿಸ್ತಾ ಇದೆ. ಆ್ಯಂಡ್ ಫಿಟ್ಟಿಂಗ್ ಸ್ವಲ್ಪ ಅಷ್ಟೊಂದು ಕಂಫರ್ಟೇಬಲ್ ಅನ್ನಿಸ್ತಿಲ್ಲ. ಫಿಟ್ಟಿಂಗ್ ಸ್ವಲ್ಪ ಮಿಸ್ ಹೊಡಿತಿದೆ. ಮೇ ಬಿ ನಾನು ಸೈಜ್ ಬೇರೆ ತರಿಸಿರೋದ್ರಿಂದ, ಅಂದರೆ ನಂಗೆ ಸ್ವಲ್ಪ ಲೂಸ್ ಆಗ್ತಿರೋದ್ರಿಂದ ಹಾಗೆ ಅನ್ನಿಸ್ತಿದೆಯೇನೋ. ಐ ಥಿಂಕ್ ನಾನು ಸ್ಮಾಲ್ ಸೈಜ್ ತರಿಸಿದ್ದೀನಿ, ಅಂದರೆ XS ತರಿಸಿದ್ರೆ ಇನ್ನೂ ಚೆನ್ನಾಗಿರೋದೇನೋ. ಬಟ್ ಇವಾಗ ನೋಡಲಿಕ್ಕೆ ಓಕೆ ಅನ್ನಿಸ್ತಾ ಇದೆ. ಯಾಕಂದರೆ ಲೆಂತ್ ಐ ಥಿಂಕ್ ಹೀಲ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣ್ಬೋದೇನೋ. ಲೆಂತಿಂದ ಈ ಫ್ಲೇರ್ಸು ಅಷ್ಟು ಪ್ರಾಪರಾಗಿ ಕಾಣಿಸ್ತಿಲ್ಲ. ಸೊ ಹಾಗಾಗಿ ಓಕೆ ಅನ್ನಿಸ್ತಾ ಇದೆ. ನನ್ನ ಸೈಜ್ ಮೇ ಬಿ XS ತರಿಸಿದ್ರೆ ಪರ್ಫೆಕ್ಟಾಗಿ ಹೇಳ್ಬೋದಿತ್ತು. ಸದ್ಯಕ್ಕೆ ನನಗೆ ಓಕೆ ಅನ್ನಿಸ್ತಾ ಇದೆ. ನಾಟ್ ಬಿಗ್ ಥಮ್ಸ್ ಅಪ್, ಐ ಮೀನ್ 10 ಔಟ್ ಆಫ್ 10 ಅನ್ನಿಸ್ತಿಲ್ಲ. ಎರಡನೇ ಕುರ್ತಾ ಸೆಟ್ನ ಓಪನ್ ಮಾಡೋಣ. ಎರಡನೇ ಕುರ್ತಾ ಸೆಟ್ ಬಂದ್ಬಿಟ್ಟು ವಿಶುದ್ಧ್ ಬ್ರ್ಯಾಂಡ್ದು. ಆವಾಗಲೇ ನೋಡಿದ್ವಲ್ಲ, ಅದು ಕೂಡ ವಿಶುದ್ಧ್ ಬ್ರ್ಯಾಂಡ್ದೇನೆ. ಟೀಲ್ ಕಲರ್ ಇರೋ ಕುರ್ತಾ ಸೆಟ್ ಇದು. 620 ರೂಪಾಯಿ ಕುರ್ತಾ ಸೆಟ್. ಇದ್ರ ಜೊತೆಗೆ 3 ಪೀಸ್ ಬಂದಿದೆ, ಅಂದರೆ ದುಪ್ಪಟ, ಪ್ಯಾಂಟ್ ಆ್ಯಂಡ್ ಕುರ್ತಾ. ನೋಡ್ಬೋದು ಇಲ್ಲಿ ಇದ್ರದ್ದು ನೆಕ್ ವರ್ಕ್ ಯಾವ ಥರ ಆಗಿದೆ. ಈ ಥರ ಸ್ಟ್ರೇಟ್ ನೆಕ್, ಇಲ್ಲೊಂದು ಸ್ವಲ್ಪ ವರ್ಕ್ ಆಗಿದೆ, ಲೇಸ್ ವರ್ಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ರೌಂಡ್ ನೆಕ್, 3/4 ಸ್ಲೀವ್. ಆ್ಯಂಡ್ ಇಲ್ಲೂ ಕೂಡ ಲೇಸ್ ವರ್ಕ್ ಆಗಿದೆ. ಆ್ಯಂಡ್ ಕಂಪ್ಲೀಟ್ ಈ ಥರ ಪ್ಲೇನ್ ಇದೆ. ಸೊ ಇದು ಬಂದ್ಬಿಟ್ಟು ಸಿಂಥೆಟಿಕ್ ಫ್ಯಾಬ್ರಿಕ್ಕು. ಇದ್ರ ಮೇಲ್ಗಡೆ ದುಪ್ಪಟ್ಟ ಏನಿದೆಯಲ್ಲ, ದುಪ್ಪಟ್ಟ ತುಂಬಾ ಚೆನ್ನಾಗಿದೆ. ನೋಡ್ಬೋದು ಇಲ್ಲಿ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ.
ಇಲ್ಲಿ ಗೋಲ್ಡ್ ಅಂಡ್ ಟೀಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಈ ಪ್ರಿಂಟಿಂಗ್ ಏನಿದೆಯಲ್ಲ, ಇದು ಪ್ರಿಂಟಿಂಗ್ ಅಲ್ಲ ಸಾರಿ ಥ್ರೆಡ್ ವರ್ಕೇ ಆಗಿರೋದು. ಎಷ್ಟು ಚೆನ್ನಾಗಿದೆ ನೋಡಿ. ಇದೊಂಥರ ಹೈಲೈಟ್ ಮಾಡುತ್ತೆ ಕುರ್ತಾನ. ಮತ್ತೆ ಪ್ಯಾಂಟ್ ಬಂದ್ಬಿಟ್ಟು ಈ ತರ ಇದೆ, ಕಂಪ್ಲೀಟ್ ಪ್ಲೇನ್ ಪ್ಯಾಂಟ್, ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಇದೆ. ಆ್ಯಂಡ್ ನಿಮಗೆ ಒನ್ ಸೈಡ್ ಪಾಕೆಟ್, ಸೊ ಪಾಕೆಟ್ ಇಲ್ಲ, ಈ ತರ ಸ್ವಲ್ಪ ನಿಮಗೆ ಟ್ರೌಸರ್ ಬಂದ್ಬಿಟ್ಟು ಸ್ವಲ್ಪ ಅಗಲ ಬರುತ್ತೆ, ಪ್ಲಾಜೋ ಪ್ಯಾಂಟ್ ತರ ಸ್ವಲ್ಪ ಅಗಲ ಬರುತ್ತೆ. ಇದು ವೈಡ್ ಲೆಗ್ ಬರುತ್ತೆ. ದುಪ್ಪಟ್ಟೆಯಿಂದ ಸ್ವಲ್ಪ ಹೈಲೈಟ್ಸ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ. 620 ರೂಪಾಯಿಗೆ ಇರುವಂಥ ಈ ಕುರ್ತಾ ಸೆಟ್, ಇದ್ರದ್ದು ದುಪ್ಪಟ್ಟೆಯಿಂದನೇ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ. ಉದ್ದ ನೋಡಿ, ದುಪ್ಪಟ್ಟ ಉದ್ದನೂ ಚೆನ್ನಾಗಿದೆ. ಸಾರಿ, ಇಲ್ಲಿ ಪಿನ್ ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ ಇದು ಓಕೆ. ಎಲ್ಲ ಕಡೆನೂ ಪಿನ್ ಹಾಕಿದ್ದಾರೆ ಮಿಂತ್ರಾದು ಕುರ್ತಾ ಸೆಟ್ಟಲ್ಲಿ ಈ ಸರ್ತಿ. ನೋಡಿ, ದುಪ್ಪಟ್ಟ ಲೆಂತ್ ಕೂಡ ತುಂಬ ಚೆನ್ನಾಗಿದೆ, ಅಗ್ಲನೂ ಚೆನ್ನಾಗಿದೆ. ಆ್ಯಂಡ್ ಈ ಕಡೆಯಿಂದ ಕಂಪ್ಲೀಟ್ ಗೋಲ್ಡ್ ಅಂಡ್ ಟೀಲಲ್ಲಿ ಬರುತ್ತೆ, ಈ ಕಡೆ ಟೀಲ್ ಅಂಡ್ ಗೋಲ್ಡಲ್ಲಿ ಬರುತ್ತೆ. ಲುಕ್ ಯಾವ ಥರ ಬರುತ್ತೆ? 620 ರೂಪಾಯಿಗೆ ಈ ಒಂದು ಕುರ್ತಾ ಸೆಟ್ ವರ್ತ್ ಇದೆಯಾ? ಲುಕ್ ವೈಸ್ ಯಾವ ಥರ ಬರುತ್ತೆ ಎಲ್ಲ ಚೆಕ್ ಮಾಡೋಣ ಬನ್ನಿ. ನೋಡಿ, ಈ ಒಂದು ಕುರ್ತಾ ಸೆಟ್ ಲುಕ್ ಯಾವ ಥರ ಬರ್ತಾ ಇದೆ. ಕಲರ್ ನೋಡಿ, ಕಲರ್ ಯಾವ ಥರ ಇದೆ. ಈ ಒಂದು ಕಲರ್ ತುಂಬಾ ಚೆನ್ನಾಗಿದೆ, ಟೀಲ್ ಕಲರ್. ಆ್ಯಂಡ್ ದುಪ್ಪಟ್ಟ ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ. ಆ್ಯಂಡ್ ಕೆಳಗಡೆ ಇದು ನೋಡಿ, ಇದ್ರ ಲೇಸಿಂಗ್ ಅಥವಾ ಏನಂತೀವಿ ಇದಕ್ಕೆ, ಥ್ರೆಡ್ ವರ್ಕ್ ಏನಾಗಿದೆಯಲ್ಲ, ಇದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದನ್ನು ನೀವು ಉಲ್ಟಾ ಹಾಕಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇಲ್ಲಿ ಉಲ್ಟಾ ಹಾಕಿದ್ರೂ ಚೆನ್ನಾಗಿದೆ, ಈ ಕಡೆಯಿಂದನೂ ಚೆನ್ನಾಗಿದೆ. ಓವರಾಲ್ ದುಪ್ಪಟ್ಟನೇ ಈ ಒಂದು ಕುರ್ತಾ ಸೆಟ್ನ ತುಂಬಾ ಹೈಲೈಟ್ ಮಾಡ್ತಿರೋ ಅಂಥದ್ದು. ನೋಡಿ, ಸ್ಲೀವ್ಸ್ ಈ ಥರ ಇದೆ ನೋಡಿ. ಓವರಾಲ್ ಫಿಟ್ಟಿಂಗ್ ಯಾವ ಥರ ಬರ್ತಾ ಇದೆ, ಫಿಟ್ಟಿಂಗು ತುಂಬ ಚೆನ್ನಾಗಿದೆ. ಪ್ಯಾಂಟ್ ಅಗಲ ನೋಡಿ ಇಷ್ಟಿದೆ, ಇಷ್ಟು ವೈಡ್ ಬರುತ್ತೆ. ಆ್ಯಂಡ್ ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಓವರಾಲ್ ಕುರ್ತಾ ಸೆಟ್ದು ಲುಕ್, ಫಿಟ್ಟಿಂಗ್ ಆ್ಯಂಡ್ ಪ್ರೈಸ್ ಎಲ್ಲ ನೋಡ್ತಿದ್ರೆ ತುಂಬಾ ವರ್ತ್ ಇದೆ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಬನ್ನಿ ಮೂರನೇ ಕುರ್ತಾ ಸೆಟ್ನ ಓಪನ್ ಮಾಡೋಣ. ಮೂರನೇ ಕುರ್ತಾ ಸೆಟ್ ಬಂದ್ಬಿಟ್ಟು ತುಂಬಾ ಮುದ್ದಾದ ಕಲರ್, ಲೈಮ್ ಗ್ರೀನ್ ಕಲರ್, ಲೀಬಾಸ್ ಬ್ರ್ಯಾಂಡ್ದು. ನೋಡಿ, ಈ ಥರ ಸೀಕ್ವೆಂಟ್ ವರ್ಕ್ ಆಗಿದೆ, ನೋಡ್ತಿರ್ಬೋದು. ಫ್ಯಾಬ್ರಿಕ್ ಯಾವ ಥರ ಇದೆ, ಸಿಲ್ಕ್ ಬ್ಲೆಂಡೆಡ್ ಫ್ಯಾಬ್ರಿಕ್. ಆ್ಯಂಡ್ ಇಲ್ಲಿ ಇಲ್ಲೂ ಕೂಡ ನಿಮಗೆ ಸೀಕ್ವೆಂಟ್ ವರ್ಕ್ ಆಗಿದೆ. ಆ್ಯಂಡ್ ಸೈಜ್ ಬಂದ್ಬಿಟ್ಟು ಎಸ್ ಸೈಜ್. ನಾನು ಯಾವುದೆಲ್ಲ ಕುರ್ತಾ ಸೆಟ್ ತೋರಿಸ್ತಿದ್ದೀನಿ ಅದರದ್ದೆಲ್ಲ ಸೈಜ್ನು ಎಸ್ ಎ ಸೈಜ್. ಆ್ಯಂಡ್ ನೋಡ್ತಿರ್ಬೋದು, ಕಲರ್ ತುಂಬಾ ಮುದ್ದಾಗಿದೆ, ಅಲ್ಲಲ್ಲೇ ಬುಟ್ಟ ವರ್ಕ್ ಆಗಿದೆ. ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ, ಸಿಲ್ಕ್ ಫ್ಯಾಬ್ರಿಕ್. ಆ್ಯಂಡ್ ನಿಮಗೆ ಪ್ಯಾಂಟ್ ಬಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೋಡಿ, ಇಲ್ಲಿ ಮುಂದ್ಗಡೆ ನಿಮಗೆ ಈ ಥರ ಸ್ಟ್ರೈಟ್ ಇದೆ, ಹಿಂದ್ಗಡೆ ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಇದೆ. ಆ್ಯಂಡ್ 2 ಪಾಕೆಟ್ ಬಂದಿದೆ, 2 ಸೈಡು ಪಾಕೆಟ್ ಇದೆ. ಆ್ಯಂಡ್ ಕೆಳಗಡೆ ನೋಡಿ, ಈ ಥರ ಏನು ಪಟಿಯಾಲ ಪ್ಯಾಂಟ್ ಯಾವ ಥರ ಬರುತ್ತಲ್ಲ ಆ ಥರ ಇದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ನಿಮಗೆ ಸೀಕ್ವೆಂಟ್ ವರ್ಕ್ ಆಗಿದೆ, ನೋಡ್ತಿರ್ಬೋದು ಇಲ್ಲಿ. ಆ್ಯಂಡ್ ದುಪ್ಪಟ್ಟ ಮೇಲೂ ಕೂಡ ಸೀಕ್ವೆಂಟ್ ವರ್ಕ್ ಆಗಿದೆ ನೋಡಿ. ಇಲ್ಲಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ದುಪ್ಪಟ್ಟ. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಎಂಬ್ರಾಯ್ಡ್ರಿ ಪ್ಲಸ್ ಸೀಕ್ವೆಂಟ್ ವರ್ಕ್ ಆಗಿದೆ ಇದ್ರ ಮೇಲ್ಗಡೆ. ಆ್ಯಂಡ್ ದುಪ್ಪಟ್ಟ ಲೆಂತ್ ಕೂಡ ಕರೆಕ್ಟ್ ಇದೆ. ಆ್ಯಂಡ್ ಇದ್ರದ್ದು ಬ್ರೆಡ್ ಕೂಡ ಕರೆಕ್ಟ್ ಇದೆ, ಅಗಲ ಕೂಡ ಚೆನ್ನಾಗಿದೆ. ಸೊ ಈ ಒಂದು ಕುರ್ತಾ ಸೆಟ್ ನನಗೆ ಬಂದು 1299. ಸೊ ನಾನು ಇವಾಗ ಏನು ಪ್ರೈಸ್ ಎಲ್ಲ ಹೇಳ್ತಿದ್ದೀನಲ್ಲ, ಅದರದ್ದು ಒಂದು 30 ರೂಪಾಯಿ 40 ರೂಪಾಯಿ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಇದೇ ಪ್ರೈಸ್ ರೇಂಜಲ್ಲಿ ಇರುತ್ತೆ. ಒಂದೊಂದು ದಿನ ಒಂದೊಂದು ಥರ ಪ್ರೈಸ್ ಇರುತ್ತೆ, ಬಟ್ ಮೋಸ್ಟ್ ಪ್ರಾಬಬ್ಲಿ ಈ ರೇಂಜಲ್ಲೇ ಇರುತ್ತೆ. ಒಂದು 30-40 ರುಪೀಸ್ ಹೆಚ್ಚು ಕಮ್ಮಿ ಇರುತ್ತೆ. ಸೊ ಈ ಒಂದು ಕುರ್ತಾ ಸೆಟ್ ಕೊಡ್ತಿರೋ ಪ್ರೈಸಿಗೆ ವರ್ತ್ ಇದೆಯಾ? ಲುಕ್ ವೈಸ್ ಯಾವ ಥರ ಬರುತ್ತೆ ಆ್ಯಂಡ್ ಫೆಸ್ಟಿವ್ ಲುಕ್ ಯಾವ ಥರ ಕೊಡುತ್ತೆ ಚೆಕ್ ಮಾಡೋಣ ಬನ್ನಿ. ನೋಡಿ, ಈ ಒಂದು ಕುರ್ತಾ ಸೆಟ್ದು ಓವರಾಲ್ ಲುಕ್ ಯಾವ ಥರ ಬರ್ತಾ ಇದೆ. ದುಪ್ಪಟ ಯಾವ ಥರ ಇದೆ ಆ್ಯಂಡ್ ಇದರದ್ದು ಪ್ಯಾಂಟ್ ನೋಡಿ ಯಾವ ಥರ ಇದೆ. ಈ ಥರ ಕೆಳಗಡೆ ಪ್ಲೀಟ್ಸ್ ಬರುತ್ತೆ ಆ್ಯಂಡ್ ಲೇಸ್ ಕೂಡ ಇದೆ, ನೋಡ್ಬೋದಲ್ಲಿ. ಆ್ಯಂಡ್ ಇದ್ರದ್ದು ಬ್ಯಾಕ್ ಈ ಥರ ಇದೆ ಆ್ಯಂಡ್ ಫ್ರಂಟ್ ಈ ಥರ ಇದೆ. ಓವರಾಲ್ ಈ ಕಲರ್ ಏನಿದೆಯಲ್ಲ, ಲೈಮ್ ಗ್ರೀನ್, ತುಂಬಾ ಏನು ಒಂಥರ ಒಂದು ಸಾಫ್ಟ್ ವೈಬ್ ಕೊಡುತ್ತೆ. ನೋಡ್ತಿರ್ಬೋದು ಲುಕ್ ವೈಸ್ ಯಾವ ಥರ ಬರ್ತಾ ಇದೆ. ಆ್ಯಂಡ್ ಫೆಸ್ಟಿವ್ ಲುಕ್ ಯಾವ ಥರ ಕೊಡ್ತಾ ಇದೆ ನೋಡಿ. ಹಬ್ಬಗಳಿಗೆ ಅಥವಾ ಏನಾದರೂ ಒಂದು ಗ್ರ್ಯಾಂಡ್ ಈವೆಂಟ್ಗೆ ಈ ಒಂದು ಕುರ್ತಾ ಸೆಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನೀವು ನೋಡ್ತಿರ್ಬೋದು. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಕುರ್ತಾ ಸೆಟ್ ಫಿಟ್ಟಿಂಗ್ ಆ್ಯಂಡ್ ದುಪ್ಪಟ ಆ್ಯಂಡ್ ಕುರ್ತಾ ಪ್ಯಾಂಟ್ ಎಲ್ಲದಕ್ಕೂ ಥಮ್ಸ್ ಅಪ್. ಬನ್ನಿ 4ನೇ ಕುರ್ತಾ ಸೆಟ್ನ ನೋಡೋಣ. ಸೊ 4ನೇ ಕುರ್ತಾ ಸೆಟ್ ಬಂದ್ಬಿಟ್ಟು ಪ್ಯೂರ್ ಕಾಟನ್ ಕುರ್ತಾ ಸೆಟ್, ಆರೆಂಜ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನಲ್ಲಿರುವಂಥ ಕುರ್ತಾ ಸೆಟ್, ಲೀಬಾಸ್ ಬ್ರ್ಯಾಂಡ್ದು, ಎಸ್ ಸೈಜ್. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ, ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಾಂದಿನಿ ವರ್ಕ್ ಇರೋವಂಥ ಕುರ್ತಾ ನೋಡ್ಬೋದು. ಇಲ್ಲಿ ಕುರ್ತಾ ಬಂದ್ಬಿಟ್ಟು ಇದ್ರ ಮೇಲ್ಗಡೆ ಕುರ್ತಾ ಅಂತ ಹೇಳಲ್ಲ, ಕುರ್ತಿ ಅಂತ ಹೇಳ್ತೀನಿ, ಯಾಕಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಬಲೂನ್
ಟಾಪ್ ತರ ಬರುತ್ತೆ. ಇಲ್ಲೆಲ್ಲ ಲೇಸ್ ವರ್ಕ್ ಆಗಿದೆ. ಕಲರ್ ಕಾಂಬಿನೇಷನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನೆಕ್ಲೈನ್ ನೋಡ್ತಿರ್ಬೋದು, ವಿ ನೆಕ್ ಇದೆ, ಇಲ್ಲೆಲ್ಲ ಲೇಸ್ ವರ್ಕ್ ಆಗಿದೆ, ಈವನ್ ಸ್ಲೀವ್ಸ್ಗೂ ಆಗಿದೆ. ಅಂಡ್ ಈ ಒಂದು ಪ್ರಿಂಟಿಂಗ್ ಏನಿದೆಯಲ್ಲ, ಬಾಂದಿನಿ ಪ್ರಿಂಟಿಂಗ್ ಸಖತ್ತಾಗಿದೆ. ಇದು ಎಸ್ ಸೈಜ್. ಇಲ್ಲೆಲ್ಲ ಬಂದ್ಬಿಟ್ಟು ನೆರಿಗೆ ಇದೆ ಕುರ್ತಾದಲ್ಲಿ, ನೋಡಿದ್ರಲ್ವಾ. ಆ್ಯಂಡ್ ಪ್ಯಾಂಟ್ ನೋಡಿ, ಶರಾರಾ ಪ್ಯಾಂಟ್, ಪ್ಯೂರ್ ಕಾಟನ್ ಇದು. ನೋಡಿ ಇಲ್ಲಿ ಕೆಳಗಡೆ ಶರಾರಾ ವರ್ಕ್ ಯಾವ ಥರ ಇದೆ, ಪ್ಲೀಟೆಡ್ ಶರಾರಾ ವರ್ಕ್ ಆಗಿದೆ. ಅಂದರೆ ಶರಾರಾ ಪ್ಯಾಂಟ್ ಥರ ಇದೆ ಇದು, ಪ್ಲೀಟ್ ವರ್ಕ್ ಆಗಿದೆ ಇದು. ಆ್ಯಂಡ್ ಇಲ್ಲೆಲ್ಲ ಲೇಸಿಂಗ್, ಲೇಯರ್ ಬೈ ಲೇಯರ್ಸ್ ಆಫ್ ಲೇಸಿಂಗಲ್ಲಿ ವರ್ಕ್ ಆಗಿದೆ. ನೋಡ್ತಿರ್ಬೋದು ಇಲ್ಲಿ 1 2 3 4 ಬರ್ತಾ ಬರ್ತಾ ಸ್ವಲ್ಪ ಅಗ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ ಪ್ಯಾಂಟ್. ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಇದೆ, 2 ಪಾಕೆಟ್ ಇದೆ. ಆ್ಯಂಡ್ ಇದಕ್ಕೆ ದುಪ್ಪಟ ನೋಡಿ ಈ ಥರ ಇದೆ. ದುಪ್ಪಟ ಅಗಲ ಸಕ್ಕತ್ತಾಗಿದೆ ಇದ್ರದ್ದು. ಆ್ಯಂಡ್ ಉದ್ದನೂ ಚೆನ್ನಾಗಿದೆ. ಆಮೇಲೆ ಈ ಥರ ಲೇಸ್ ವರ್ಕ್ ಆಗಿದೆ, ಎಲ್ಲ ಎಡ್ಜಸ್ಗೂ ಲೇಸ್ ಹಾಕಿದ್ದಾರೆ. ಸೊ ಈ ಒಂದು ಕುರ್ತಾ ಸೆಟ್ ನಾನು ತಗೊಂಡಿದ್ದು 1249 ರೂಪಾಯಿ. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ಥರ ಬರುತ್ತೆ ಎಲ್ಲ ಚೆಕ್ ಮಾಡೋಣ ಬನ್ನಿ. ನೋಡಿ, ಈ ಒಂದು ಪ್ಯೂರ್ ಕಾಟನ್ ಆ್ಯಂಡ್ ಶರಾರಾ ಪ್ಯಾಂಟ್ ಬರೋ ಅಂತ ಕುರ್ತಾ ಸೆಟ್ದು ಓವರಾಲ್ ಲುಕ್ ಯಾವ ಥರ ಬರುತ್ತೆ. ಆ್ಯಂಡ್ ಈ ಕಲರ್ ಕಾಂಬಿನೇಷನ್ ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ. ಆ್ಯಂಡ್ ನೋಡಿ ದುಪ್ಪಟ್ಟ ಇಷ್ಟುದ್ದ ಬರುತ್ತೆ. ಆ್ಯಂಡ್ ಇದಕ್ಕೆ ಇದೇನು ಲೇಸ್ ವರ್ಕ್ ಆಗಿದೆಯಲ್ಲ, ಅದು ಅಂತೂ ಕೇಕ್ ಮೇಲೆ ಒಂದು ಚೆರಿ ಇದ್ದಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಕಟ್ಟಿದೆ, ಫ್ರಂಟ್ ಕಟ್ಟಿದೆ. ಆ್ಯಂಡ್ ನೋಡಿ ಇಲ್ಲಿ ಪ್ಯಾಂಟ್ ಅಗಲ ಎಷ್ಟು ಬರುತ್ತೆ ಆ್ಯಂಡ್ ಯಾವ ಥರ ಆಗುತ್ತೆ ನೋಡಿ. ಇಲ್ಲಿ ಶರಾರಾ ಪ್ಯಾಂಟ್ ಇದ್ರದ್ದು ಪ್ಲೀಟ್ಸ್ ಏನಾಗಿದೆಯಲ್ಲ, ಲೇಯರ್ ಬೈ ಲೇಯರ್, ಅದು ಏನು ಸಖತ್ತಾಗಿ ಕಾಣಿಸುತ್ತೆ ನೋಡಿ. ಈ ಥರ ಹಿಂಗೆ ನಡ್ಕೊ ಬರ್ತಿದ್ರೇ ಏನೋ ಒಂಥರ ಚೆನ್ನಾಗಿ, ಏನೋ ರಾಣಿಯರು ನಡ್ಕೊ ಬಂದಾಗ ಮುಂದ್ಗಡೆ ಸ್ಯಾರಿ ನೆರಿಗೆ ಏನು ಹಿಂಗೆ ಚೆಲ್ಲುತ್ತಲ್ಲ, ಆ ಥರ ನೋಡಿ ಇಲ್ಲಿ ಯಾವ ಥರ ಬರುತ್ತೆ ನೋಡಿ. ಸಿ ಈ ಥರ ತುಂಬಾ ಚೆನ್ನಾಗಿದೆ. ಓವರಾಲ್ ಲುಕ್ ಅಂದರೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಂತರ ನೋಡಲಿಕ್ಕೂ ತುಂಬಾ ಗರ್ಲಿ ಆ್ಯಂಡ್ ತುಂಬಾ ಚೆನ್ನಾಗಿದೆ. ನನಗಂತೂ ಈ ಒಂದು ಕುರ್ತಾ ಸೆಟ್ ತುಂಬಾ ವರ್ತಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನನ್ನ ಕಡೆಯಿಂದ 10 out of 10 ಆ್ಯಂಡ್ ಥಮ್ಸ್ ಅಪ್. ಸೊ ನನ್ನ ಕಡೆಯಿಂದ ಥಮ್ಸ್ ಅಪ್ ಈ ಒಂದು ಕುರ್ತಾ ಸೆಟ್ಗೆ. ಬನ್ನಿ 5ನೇ ಕುರ್ತಾ ಸೆಟ್ನ ನೋಡೋಣ. 5ನೇ ಕುರ್ತಾ ಸೆಟ್ ಬಂದ್ಬಿಟ್ಟು ಲಿಬಾಸ್ ಬ್ರ್ಯಾಂಡು. ಇದು ಕೂಡ ಪ್ಯೂರ್ ಕಾಟನ್ ಕುರ್ತಾ ಸೆಟ್. ವಿ ನೆಕ್ ಇದೆ, ನೋಡ್ತಿರ್ಬೋದು ಇಲ್ಲಿ ನೀವು. ವಿ ನೆಕ್, ಅದಕ್ಕೆ ಸ್ವಲ್ಪ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಇಲ್ಲಿ ನೆಕ್ಕಿಗೆ ಮಾತ್ರ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಓವರಾಲ್ ಪ್ಲೇನ್ ಕುರ್ತಾ ಇದೆ. ಸ್ವಲ್ಪ ಸ್ಲೀವ್ಸ್ಗೂ ಸ್ವಲ್ಪ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಈ ಥರ ಇದೆ. ಕಾಟನ್ ಬ್ಲೆಂಡೆಡ್ ಕುರ್ತಾ ಸೆಟ್ ಇದು. ಆ್ಯಂಡ್ ಇದ್ರದ್ದು ಪಾಕೆಟ್ ಪ್ಯಾಂಟ್ ನೋಡಿ ಈ ಥರ ಇದೆ. ಮುಂದೆ ಈ ಥರ ಇದೆ, ಹಿಂದ್ಗಡೆ ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಇದೆ. 2 ಪಾಕೆಟ್ ಇದೆ. ಆ್ಯಂಡ್ ಪ್ಯಾಂಟ್ ಸ್ವಲ್ಪ ವೈಡ್ ಲೆಗ್ ಇದೆ. ವೈಡ್ ಲೆಗ್ ಇಲ್ಲ, ಇದು ಒಂಥರ ಏನೋ ಪಟಿಯಾಲ ಪ್ಯಾಂಟ್ ಥರನೇ ಇದೆ. ಇಲ್ಲೆಲ್ಲ ಪ್ಲೀಟ್ಸ್ ಆಗಿ ನೋಡ್ಬೋದು, ಇಲ್ಲಿ ಎಷ್ಟೊಂದು ಪ್ಲೀಟ್ಸ್ ಇದೆ ಸುತ್ತಲೂ. ಆಮೇಲೆ ಈ ಥರ ಕೆಳಗಡೆ ಒಂದು ಬಾರ್ಡ್ರಿಂಗ್ ಬಂದಿದೆ ಪ್ಯಾಂಟ್ಗೆ. ಇದಕ್ಕೆ ದುಪ್ಪಟ್ಟ ಬಂದ್ಬಿಟ್ಟು ಆ್ಯಕ್ಚುಲಿ ಕುರ್ತಾ ಆ್ಯಂಡ್ ಪ್ಯಾಂಟ್ ಪ್ಲೇನ್ ಇದ್ದಾಗ ದುಪ್ಪಟ್ಟ ಸ್ವಲ್ಪ ಗ್ರ್ಯಾಂಡ್ ಆಗಿದ್ರೆ ಅದು ಸ್ವಲ್ಪ ಏನೋ ಒಂಥರ ಕ್ಲಾಸಿಕ್ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ. ಇವಾಗ ಇಲ್ಲಿ ನೋಡ್ತಿರ್ಬೋದು, ಈ ಒಂದು ದುಪ್ಪಟ್ಟಾಗೆ ಅಲ್ಲಲ್ಲೇ ಮ್ಯಾಂಗೋ ಬುಟ್ಟ ವರ್ಕ್ ಆಗಿದೆ ಇಲ್ಲಿ. ಆ್ಯಂಡ್ ಕಲರ್ ನೋಡಿ 2 ಶೇಡ್ಸಲ್ಲಿ ಕಾಣ್ತಿರುತ್ತೆ, ಒಂದು ಬ್ಲ್ಯಾಕ್ ಆ್ಯಂಡ್ ರೆಡ್. ಸೊ ಈ ಒಂದು ದುಪ್ಪಟ್ಟದಿಂದನೇ ಕೆಳಗಡೆನೂ ನೋಡಿ, ಕೆಳಗಡೆ ಈ ಥರ ವರ್ಕ್ ಆಗಿದೆ ದುಪ್ಪಟ್ಟ ಮೇಲ್ಗಡೆ. ಸೊ ಈ ಒಂದು ಪ್ಲೇನ್ ಮೇಲ್ಗಡೆ ಕುರ್ತಾ ಆ್ಯಂಡ್ ಪ್ಲೇನ್ ಪ್ಯಾಂಟ್ಗೆ ಈ ಒಂದು ದುಪ್ಪಟ್ಟ ಒಂದೊಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ಒಂದು ಕುರ್ತಾ ಸೆಟ್ ನಾನು ತರಿಸಿರೋಂಥದ್ದು 999 ರುಪೀಸ್ಗೆ, 999 ರೂಪಾಯಿಗೆ. ಆ್ಯಂಡ್ ಎಸ್ ಸೈಜ್ ಕಾಟನ್ ಬ್ಲೆಂಡೆಡ್ ಕುರ್ತಾ ಸೆಟ್. ಇದನ್ನು ವಿಯರ್ ಮಾಡಿಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ಥರ ಬರುತ್ತೆ. ಫೆಸ್ಟಿವ್ ವಿಯರ್ಗೆ ಇದು ಓಕೆನಾ ಇಲ್ಲ ಎಲ್ಲ ಚೆಕ್ ಮಾಡೋಣ ಬನ್ನಿ. ನೋಡಿ, ಈ ಒಂದು ಕುರ್ತಾ ಸೆಟ್ ಓವರಾಲ್ ಲುಕ್ ಯಾವ ಥರ ಬರ್ತಾ ಇದೆ. ದುಪ್ಪಟ್ಟ ನೋಡಿ ಇಷ್ಟ ಅಗಲ ಇದೆ. ಆ್ಯಂಡ್ ಇದ್ರ ಮೇಲ್ಗಡೆ ಪ್ರಿಂಟಿಂಗ್ ಈ ಥರ ಇದೆ. ಆ್ಯಂಡ್ ಪ್ಯಾಂಟ್ ನೋಡಿ, ಪ್ಯಾಂಟ್ ಈ ಥರ ಇದೆ. ಇಲ್ಲಿ ಕೆಳಗಡೆ ಪ್ಲೀಟ್ಸ್ ಬಂದಿದೆ. ಆ್ಯಂಡ್ ಸ್ಲೀವ್ಸ್ ಈ ಥರ ಇದೆ. ಓವರಾಲ್ ಪ್ಲೇನ್ ಇದೆ ಕುರ್ತಾ, ಬಟ್ ಫಿಟ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಫಿಟ್ಟಿಂಗ್ ಯಾವ ಥರ ಇದೆ ಅಂತೇಳಿ. ವಿ ನೆಕ್ ಆ್ಯಂಡ್ ಬ್ಯಾಕ್ ಫಿಟ್ಟಿಂಗ್ ನೋಡಿ ಯಾವ ಥರ ಇದೆ. ಓವರಾಲ್ ಲುಕ್ ಈ ಥರ ಬರ್ತಾ ಇದೆ. ಸೊ ಕೊಡ್ತಿರೋ ಪ್ರೈಸಿಗೆ ಈ ಒಂದು ಕುರ್ತಾ ಸೆಟ್ ವರ್ತ್ ಇದೆ, ಯಾಕಂದರೆ ಫಿಟ್ಟಿಂಗ್ ವೈಸ್ ಚೆನ್ನಾಗಿದೆ. ಓವರಾಲ್ ನ್ಯೂಟ್ರಲ್, ಸ್ವಲ್ಪ ಯಾರು ತುಂಬ ಗ್ರ್ಯಾಂಡ್ ಕುರ್ತಾ ಸೆಟ್ನ ವಿಯರ್ ಮಾಡೋಕ್ಕೆ ಇಷ್ಟಪಡಲ್ವೋ ಅವ್ರಿಗೆ ಇದೊಂಥರ ಚೆನ್ನಾಗಿದೆ. ತುಂಬ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿದೆ. ಸೊ ನನ್ನ ಕಡೆಯಿಂದ ಪ್ರೈಸ್ ರೇಂಜಿಗೆ ಈ ಕುರ್ತಾ ಸೆಟ್ ತುಂಬಾ ವರ್ತ್ ಇದೆ. ಲುಕ್ ವೈಸ್, ಫಿಟ್ಟಿಂಗ್, ಓವರಾಲ್ ಎಲ್ಲ ಚೆನ್ನಾಗಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಬಿಗ್ ಥಮ್ಸ್ ಅಪ್. 6ನೇ ಕುರ್ತಾ ಸೆಟ್ನ ಓಪನ್ ಮಾಡೋಣ. 6ನೇ ಕುರ್ತಾ ಸೆಟ್ ಬಂದ್ಬಿಟ್ಟು ಲಿಬಾಸ್ ಬ್ರ್ಯಾಂಡ್ದು ಬರ್ಗಂಡಿ ಕಲರ್
ಕುರ್ತಾ ಸೆಟ್, ಶರಾರಾ ಪ್ಯಾಂಟ್ ಇದೆ ಇದರಲ್ಲೂ ಕೂಡ. ಆ್ಯಂಡ್ ನೋಡ್ತಿರ್ಬೋದು ಇಲ್ಲಿ ಈ ಒಂದು ಕುರ್ತಾ ಮೇಲ್ಗಡೆ ಯಾವ ಥರ ಎಂಬ್ರಾಯ್ಡ್ರಿ ಆ್ಯಂಡ್ ಸೀಕ್ವೆಂಟ್ ವರ್ಕ್ ಆಗಿದೆ. ಕಂಪ್ಲೀಟ್ ಫ್ರಂಟಲ್ಲಿ ಸೀಕ್ವೆಂಟ್ ವರ್ಕ್ ಆಗಿದೆ. ನೆಕ್ ನೋಡಿ ವಿ ನೆಕ್ ಇದೆ, ಫ್ರಂಟ್ ಆ್ಯಂಡ್ ಬ್ಯಾಕ್ ಸೇಮ್ ನೆಕ್ ಇದೆ. 3/4 ಸ್ಲೀವ್ ಇದೆ. ಆ್ಯಂಡ್ ನಿಮಗೆ ಇದಕ್ಕೆ ಒಳಗಡೆ ಪೆಟ್ಟಿಕೋಟ್ ಅಥವಾ ಲೈನಿಂಗ್ ಬಟ್ಟೆನೂ ಇದೆ, ಲೈನಿಂಗ್ ಇದೆ ಇದ್ರ ಜೊತೆಗೆ. ತುಂಬಾ ಚೆನ್ನಾಗಿದೆ ಇದು. ಇದು ಬಂದ್ಬಿಟ್ಟು ಜಾರ್ಜೆಟ್ ಫ್ಯಾಬ್ರಿಕ್. ಇದಕ್ಕೆ ಪ್ಯಾಂಟ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಪ್ಯಾಂಟ್ ಮಾತ್ರ ಸಕ್ಕತ್ತಾಗಿದೆ, ಶರಾರಾ ಪ್ಯಾಂಟ್. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಲಾಡಿ ಕೂಡ ಎಷ್ಟು ಕ್ರಿಯೇಟಿವ್ ಆಗಿ ಕೊಟ್ಟಿದ್ದಾರೆ. ನಾಟ್ ಕ್ರಿಯೇಟಿವ್, ಅಲ್ಲಲ್ಲೇ ಈ ಥರ ಗುಚ್ಚ ಥರ ಕೊಟ್ಟಿದ್ದಾರಲ್ಲ, ಇದೊಂಥರ ಚೆನ್ನಾಗಿದೆ. ಲಾಡಿ ಎಕ್ಸ್ಟ್ರಾ ಹೈಲೈಟ್ ಮಾಡುತ್ತೆ ಲುಕ್ನ. ಆ್ಯಂಡ್ ಇಲ್ಲಿ ನೋಡಿ ಇಷ್ಟು ಅಗಲ ಬರುತ್ತೆ ಶರಾರಾ ಪ್ಯಾಂಟ್. ಆ್ಯಂಡ್ ಇದ್ರದ್ದು ಕಲರ್ ತುಂಬಾ ಪ್ರಿಟಿ ಇದೆ, ಬರ್ಗಂಡಿ ಕಲರ್ ಸಖತ್ ಹೈಲೈಟ್ ಮಾಡುತ್ತೆ ಸ್ಕಿನ್ ಟೋನ್ನ. ನೋಡಿ ದುಪ್ಪಟ್ಟ ಬಂದ್ಬಿಟ್ಟು ಈ ಥರ ನೆಟೆಡ್ ದುಪ್ಪಟ್ಟ ಇದೆ. ಆ್ಯಂಡ್ ಇದ್ರದ್ದು ಲೇಸ್ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆ್ಯಂಡ್ ಸ್ವಲ್ಪ ಅಗಲ ಇರೋವಂಥ ಲೇಸ್ ಯೂಸ್ ಮಾಡಿದರೆ ಚೆನ್ನಾಗಿ ಕಾಣಿಸ್ತಿದೆ. ಈ ಒಂದು ಕಲರ್ಗೆ ಈ ಒಂದು ಲೇಸ್ ತುಂಬಾ ಹೈಲೈಟ್ ಮಾಡ್ತಿದೆ. ಓವರಾಲ್ ಈ ಒಂದು ಕುರ್ತಾ ಸೆಟ್ ನಾನು ತಗೊಂಡಿದ್ದು 999 ರುಪೀಸ್ಗೆ, ಲಿಬಾಸ್ ಬ್ರ್ಯಾಂಡ್ದು XS ಸೈಜ್. ಈ ಒಂದು ಕುರ್ತಾ ಸೆಟ್ನ ವಿಯರ್ ಮಾಡಿಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ಥರ ಬರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ಕೆಳಗಡೆ ಅದು ಪ್ಯಾಂಟ್ ಇದೆಯಲ್ಲ ಅದು ಯಾವ ಥರ ಕಾಣ್ಬೋದು, ಆ್ಯಂಡ್ ಓವರಾಲ್ ಲುಕ್ ಯಾವ ಥರ ಬರುತ್ತೆ ಅಂತೇಳಿ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಒಂದು ಕುರ್ತಾ ಸೆಟ್ದು ಲುಕ್ ಯಾವ ಥರ ಬರ್ತಾ ಇದೆ, ಎಷ್ಟು ಗ್ರ್ಯಾಂಡ್ ಟ್ರೆಡಿಷ್ನಲ್ ಲುಕ್ ಕೊಡ್ತಾ ಇದೆ. ಫೆಸ್ಟಿವ್ ಲುಕ್ ಅಂತೂ ಸಕ್ಕತ್ತಾಗಿ ಬರುತ್ತೆ ಇದರಲ್ಲಿ. ನೋಡ್ತಿರ್ಬೋದು ದುಪ್ಪಟ ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಆ್ಯಂಡ್ ಯಾವ ಥರ ನೆಕ್ ಲೈನ್ ಇದೆ. ಹಿಂದ್ಗಡೆ ನೋಡಿ ಬ್ಯಾಕ್ ನೆಕ್ ಯಾವ ಥರ, ಬ್ಯಾಕ್ ಯಾವ ಥರ ಇದೆ, ಫ್ರಂಟ್ ಹೇಗಿದೆ, ಆ್ಯಂಡ್ ಓವರಾಲ್ ಲುಕ್ ಯಾವ ಥರ ಕೊಡ್ತಾ ಇದೆ, ಕಲರ್ ಹೇಗೆ ಕಾಣಿಸ್ತಾ ಇದೆ ನೋಡ್ತಿರ್ಬೋದು. ಸೊ ನನಗಂತೂ ಈ ಒಂದು ಕಲರ್ ಆ್ಯಂಡ್ ಇದ್ರದ್ದು ಫಿಟ್ಟಿಂಗ್ ಆ್ಯಂಡ್ ದುಪ್ಪಟ, ಓವರಾಲ್ ಪ್ರೈಸ್ ಎಲ್ಲ ತುಂಬಾ ಇಷ್ಟ ಆಯಿತು. ಫೆಸ್ಟಿವಲ್ಗೆ ಈ ಒಂದು ಕುರ್ತಾ ಸೆಟ್ ಹಾಕ್ಕೊಂಡ್ರೆ ತುಂಬಾ ಗ್ರ್ಯಾಂಡ್ ಆ್ಯಂಡ್ ಟ್ರೆಡಿಷ್ನಲ್ ಡಿಫ್ರೆಂಟ್ ಲುಕ್ ಕೊಡುತ್ತೆ. ತುಂಬಾ ಚೆನ್ನಾಗಿದೆ. ಸೊ ನನ್ನ ಕಡೆಯಿಂದ ಈ ಒಂದು ಕುರ್ತಾ ಸೆಟ್ಟಿಗೆ ಬಿಗ್ ಥಮ್ಸ್ ಅಪ್. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಮಿಂತ್ರಾ ಟ್ರೆಡಿಷ್ನಲ್ ಯುಗಾದಿ ಹಬ್ಬ ಕಲೆಕ್ಷನ್ ಕುರ್ತಾ ಸೆಟ್ ಹಾಲ್ ಅಂತಲೇ ಹೇಳ್ಬೋದು. ಈ ಒಂದು ಕುರ್ತಾ ಸೆಟ್ ಹಾಲಲ್ಲಿ ನಿಮಗೆ ಯಾವ ಕುರ್ತಾ ಸೆಟ್ ಇಷ್ಟ ಆಯಿತು, ನೆಕ್ಸ್ಟ್ ನಾನು ಯಾವುದೊಂದು ಔಟ್ಫಿಟ್ನ ತರಲಿ, ಅಂದರೆ ಯಾವ ಥರ ನೆಕ್ಸ್ಟ್ ಪ್ಯಾಂಟ್ ತರಲಾ, ಅಂದರೆ ಜೀನ್ಸ್ ಪ್ಯಾಂಟ್ ಅಥವಾ ಕುರ್ತಾ ಸೆಟ್ ಮೀಡಿ, ಯಾವ ಥರ ಒಂದು ಫ್ಯಾಬ್ರಿಕ್ ಅಥವಾ ಯಾವುದನ್ನ ನಾನು ರಿವ್ಯೂ ಮಾಡಬೇಕು ಅಂತೇಳಿ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನಿಮಗೆಲ್ಲ ಗೊತ್ತಿರೋಂಗೆ ನಾನು ಗಿವ್ ಅವೇ ಮಾಡ್ತಿದ್ನಲ್ಲ, ಅದನ್ನು ಲಾಸ್ಟ್ ವಿಡಿಯೋಯಿಂದನೇ ಸ್ಟಾಪ್ ಮಾಡಿದ್ದೀನಿ. ರೀಸನ್ ಏನಪ್ಪ ಅಂದರೆ ನನಗೆ ರೆಸ್ಪಾನ್ಸ್ ಚೆನ್ನಾಗಿ ಸಿಗಲಿಲ್ಲ. ಆ್ಯಂಡ್ ಯೂಟ್ಯೂಬ್ ಗೈಡ್ಲೈನ್ ಕೂಡ ಅಲೋ ಮಾಡಲ್ಲ ನನಗೆ ಆ ಥರ ಮಾಡೋದಕ್ಕೆ. ಸೊ ಹಾಗಾಗಿ ಅದನ್ನು ಸ್ಟಾಪ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಯಾವುದಾದ್ರೊಂದು ಸ್ಪರ್ಧೆ ಥರ ಇಟ್ಬಿಟ್ಟು ನನ್ನ ಸಪೋರ್ಟರ್ಗೆ ನಾನು ಗಿವ್ ಅವೇ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಅದನ್ನು ಕೊಡ್ತೀನಿ. ಸೊ ಈ ಒಂದು ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೀಗೆ ನಂಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ, ಒಳ್ಳೆಯದನ್ನೇ ಮಾತಾಡಿ, ಆಮೇಲೆ ಆದಷ್ಟು ಹೆಲ್ದಿ ತಿನ್ನಿ, ಆ್ಯಂಡ್ ಆದಷ್ಟು ಪಾಲಿಯೆಸ್ಟರ್ ಫ್ಯಾಬ್ರಿಕ್ ಔಟ್ಫಿಟ್ನ ವಿಯರ್ ಮಾಡೋದನ್ನ ಕಡಿಮೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.